ಸೊ ಹಾಯ್ ಎವ್ರಿ ಒನ್, ಇಟ್ಸ್ ಆನ್ ಮೊಕಾಶ ಅಫಿಷಿಯಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ KEA ವೆಬ್ಸೈಟ್ದಿಂದ ಬಂದಿರುವಂಥ ಅಫಿಷಿಯಲ್ ಪ್ರೆಸ್ ನೋಟ್ ಇದೆ. KCET ಬಗ್ಗೆ ಮಾರ್ಕ್ಸ್ ಎಂಟ್ರಿ ಮಾಡೋದು ರಿಲೇಟೆಡ್ ಬಗ್ಗೆ. ಇಲ್ಲಿ ನೋಡಿ, ಡೇಟ್ ಇದು 21/5/2024 ಪ್ರೆಸ್ ನೋಟ್. ಇಲ್ಲಿ ಇಂಗ್ಲೀಷ್ದಲ್ಲಿನೂ ಅವರು ಕೊಟ್ಟಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ. ನಿಮಗೆ ಇಂಗ್ಲೀಷ್ ಕಂಫರ್ಟೇಬಲ್ ಇದ್ದರೆ ನೀವು ಇಂಗ್ಲೀಷ್ ಕೂಡ ಇಲ್ಲಿ ಓದಿ ತಿಳಿಯಬಹುದು. ಕೂಡ ಕನ್ನಡದಲ್ಲಿನೂ ಇದೆ, ಅದು ಕೂಡ ನೀವು ರೆಫರ್ ಮಾಡ್ಬೋದು. ನಾನು ಈಗ ಕನ್ನಡದಲ್ಲಿನೂ ಕೂಡ ಓದಿ ಹೇಳ್ತೇನೆ. ಇಲ್ಲಿ ನೋಡಿ, ಇಂಗ್ಲೀಷ್ದಲ್ಲಿ ನೋಡಿ, ಫಸ್ಟು ಅದರ್ ದೆನ್ ದ ಕರ್ನಾಟಕ ಫಸ್ಟ್ ಒಂದು ಮಾತು ಕೇಳಿ. ಇದು ಮಾರ್ಕ್ಸ್ ಎಂಟ್ರಿ ಮಾಡೋ ಬಗ್ಗೆ ಇದೆ. ಮಾರ್ಕ್ಸ್ ಯಾರು ಎಂಟ್ರಿ ಮಾಡಬೇಕು ಮತ್ತು ಯಾವಾಗ ಎಂಟ್ರಿ ಮಾಡಬೇಕು, ಇದು ಯಾವ ಟಾಪಿಕ್ ಇಲ್ಲಿ ಕವರ್ ಆಗ್ತದೆ. ಸೊ ಫಸ್ಟ್ ಮಾರ್ಕ್ಸ್ ಯಾರು ಎಂಟ್ರಿ ಮಾಡಬೇಕು ಅದ್ರ ಬಗ್ಗೆ ನೋಡಿ. Other than the Karnataka 2nd PUC Annual 2024, all other students who have passed the Karnataka 2nd PUC 12th standard before 2024, ಯಾರು ದ್ವಿತೀಯ PUC ಯನ್ನು 2024 ಮುಂಚೆ ಮಾಡಿದ್ದಾರೆ, 2024 ಮುಂಚೆ ಸೆಕೆಂಡ್ PUC ಮಾಡಿದ್ದಾರೆ ಅವರು, ಮತ್ತು and those who have appeared for the 12th standard examination such as CBSE, CISE, 10+2, IGCSE from other boards. ಮತ್ತು ಯಾರು ದ್ವಿತೀಯ PUC ಪರೀಕ್ಷೆಯನ್ನು CBSE, CISCE, 10+2, IGCSE ಈ ಬೋರ್ಡ್ದಿಂದ ಪರೀಕ್ಷೆಯನ್ನು ಬರೆದಿದ್ದಾರೆ. ಈ ಎಲ್ಲ ಬೋರ್ಡ್ದಿಂದ 12ನೇ ತರಗತಿ ಪರೀಕ್ಷೆಯನ್ನು ಯಾರು ಬರೆದಿದ್ದಾರೆ ಅವರು, ಮತ್ತು ಫ್ರಾಮ್ ಅದರ್ ಬೋರ್ಡ್ಸ್ ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಮತ್ತು ಜಮ್ಮು ಮತ್ತು ಕಾಶ್ಮೀರದಿಂದ ಬರೆದಿರುವಂತಹ 12th PUC ಬರೆದಿರುವಂತಹ ಕ್ಯಾಂಡಿಡೇಟ್ಗಳು ಕೂಡ ಇನ್ 2024 ವರ್ ಇನ್ಫಾರ್ಮ್ಡ್. ಅವರು ಕೂಡ ಅಂದರೆ ಇಲ್ಲಿ ಅವರು ಕೂಡ ಏನಪ್ಪ ಅಂದರೆ ಮಾರ್ಕ್ಸ್ ಎಂಟ್ರಿ ಮಾಡಲೇಬೇಕು. ಟು ಎಂಟರ್ ದೇ 12th ಮಾರ್ಕ್ಸ್ ಡೀಟೇಲ್ಸ್ ಥ್ರೂ ಆನ್ಲೈನ್ ಇನ್ KEA. ಅವರು ಆನ್ಲೈನ್ ಮೋಡ್ದಲ್ಲಿ KEAದಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಬಿಫೋರ್ ಮೇ 20 ಮಾಡಬೇಕಿತ್ತು, ಆದರೆ ಅದು ಇವಾಗ ಅವರು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ಅವರು ನೋಡಿ, ಕೆಳಗಿನ ಪ್ಯಾರಾಗ್ರಾಫ್ದಲ್ಲಿ ನೋಡಿ, the candidate passed 12th from the other boards such as CBSE, ICISCE 10+2, ICGSE, including Jammu and Kashmir candidates who have not entered the 12th marks till now. Portal will be opened once again. ಅಂದರೆ ಇನ್ನು ಮಟ್ಟ ಯಾರೂ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ, ಅವರಿಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಯಾವಾಗಿಂದ ಅಂದ್ರೆ 4 PM ಆನ್ 23/5/2024, 23 ಮೇ 2024ರಿಂದ 4 ಗಂಟೆದಿಂದ 25/5/2024 5:30 ಅವರು ಟೈಮ್ ಕೊಟ್ಟಿದ್ದಾರೆ. ಅಂದರೆ 23, 24, 25 3 ದಿನಗಳ ಕಾಲ ಅವರು ಅವಕಾಶವನ್ನು ನೀಡಿದ್ದಾರೆ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ. ಎಂಟರ್ ದ ಮಾರ್ಕ್ಸ್ ಡೀಟೇಲ್ಸ್ ಫಾರ್ ದ ಅಡ್ಮಿಷನ್ ಟು ಅಗ್ರಿಕಲ್ಚರಲ್ ಕೋರ್ಸಸ್ ಕ್ಯಾಂಡಿಡೇಟ್. ಇದು ಯಾರು ಮಾಡಬೇಕಂದ್ರೆ, ಯಾರು ಅಗ್ರಿಕಲ್ಚರಲ್ ಕೋರ್ಸ್ ಮಾಡಬೇಕು ಅಂತಿದ್ದಾರೆ ಅವರು ಇದು ಮಾರ್ಕ್ಸ್ ಎಂಟ್ರಿ ಮಾಡಲೇಬೇಕು. ಮತ್ತು ಮಾರ್ಕ್ಸ್ ಎಲ್ಲಿ ಹೋಗಿ ಎಂಟ್ರಿ ಮಾಡಬೇಕಂದ್ರೆ, ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಅಲ್ಲಿ ವೆಬ್ಸೈಟ್ ತೆಗೀರಿ, ಓಪನ್ ಮಾಡಿ. KEA ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರು, http://kea.kar.nic.in ಈ ವೆಬ್ಸೈಟ್ದಲ್ಲಿ ಹೋಗಿ ಮಾರ್ಕ್ಸ್ ನೀವು ಎಂಟ್ರಿ ಮಾಡಬೇಕು. ಸೊ ಗೈಸ್, ಇಲ್ಲಿ ನೋಡಿ, ನೀವು ಕನ್ನಡದಲ್ಲಿ ಕೂಡ ಇಲ್ಲಿ ನೋಡ್ಬೋದು. ಅದೇ ಸೇಮ್ ಇಂಗ್ಲೀಷಲ್ಲಿ ಇರುವಂಥ ಕನ್ನಡದಲ್ಲಿ ಇದೆ. ಪತ್ರಿಕಾ ಪ್ರಕಟಣೆ ಕರ್ನಾಟಕದ PUC 2024 ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ 12ನೇ ತರಗತಿಗಳನ್ನು ಇದೆ. ಇನ್ನೊಂದು ಸಲ ಅವರು ಒಂದು ಅವಕಾಶ ನೀಡಿದ್ದಾರೆ ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ. ಸೊ ಅದೇ ಅವಕಾಶವನ್ನು ನೀವು ಸದುಪಯೋಗವನ್ನು ಪಡೆದು 23ರಿಂದ 25ರವರೆಗೆ ನೀವು 3 ದಿವಸ ಟೈಮ್ ಇದೆ. ಅದರಲ್ಲಿ ನೀವು ಮಾರ್ಕ್ಸನ್ನು ಅಪ್ಲೋಡ್ ಮಾಡಿ, ಎಲ್ಲ ಕರೆಕ್ಟಾಗಿ ಮಾಡಿ. ಅಲ್ಲಿ ಯಾವ ವೆಬ್ಸೈಟ್ದಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕಂದ್ರೆ ನಾನು ಮೊದಲೇ ಹೇಳಿದ್ದೇನೆ, https://kea.kar.nic.in.
ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಮಾರ್ಕ್ಸ್ ಎಂಟ್ರಿ.